ನಮಸ್ಕಾರ ಸ್ನೇಹಿತರೆ, ನಮ್ಮ ಪ್ರಯಾಣ ಅಮರ್ನಾಥ್ ಕಡೆಗೆ. ಕನಕ್ಪುರ ಟು ಅಮರ್ನಾಥ್ ನಮ್ಮ ಪ್ರಯಾಣ ಶುರುವಾಗಿದೆ. ಮೊದಲನೇ ದಿನದ ಪ್ರಯಾಣ ಕನಕ್ಪುರದಿಂದ ಹೊರಟಾಗ ಆಲ್ಮೋಸ್ಟ್ ಒಂದು 11:45-12 ಗಂಟೆ ಆಗೋಗಿತ್ತು. ಬೆಂಗಳೂರಿಗೆ ಬಂದು ನಮ್ಮಮ್ಮ, ನಮ್ಮ ಅತ್ತೆ ಮಾವ ಎಲ್ಲರನ್ನು ಪಿಕಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಅಮರ್ನಾಥ್ ಯಾತ್ರೆ ಇವತ್ತಿಂದ ಶುರುವಾಗಿದೆ. 3ನೇ ತಾರೀಕು ನಮ್ಮದು ಬುಕಿಂಗ್ ಬಂದು 13ನೇ ತಾರೀಕು. 70+ ಅಲೋ ಇಲ್ಲ ಯಾತ್ರೆ ಮಾಡಲಿಕ್ಕೆ. ಸೊ ಹಾಗಾಗಿ 3 ಜನನೂ ಕೂಡ ಕಾಶ್ಮೀರ್ನಲ್ಲಿ ಶ್ರೀನಗರಲ್ಲಿ ಇರಿಸಿ ಅಲ್ಲಿಂದ ನಾವು ಮುಂದಕ್ಕೆ ಹೋಗಿ ಅಮರ್ನಾಥ್ ಯಾತ್ರೆ ಮಾಡುವಂಥದ್ದು. ಸೊ ಬನ್ನಿ, ನಮ್ಮ ಪ್ರಯಾಣ ಹೇಗಿರುತ್ತೆ, ಏನೆಲ್ಲ ಜಾಗಗಳನ್ನ ನೋಡ್ತೀನಿ, ಏನೆಲ್ಲ ತೋರಿಸ್ಬೋದು ನಿಮಗೆ, ಆ ಜಾಗಗಳನ್ನ ತೋರಿಸ್ತಾ. ಸೊ ನನ್ನ ರೂಟ್ ಮ್ಯಾಪು ಸುಮ್ಮನೆ ರಫಾಗಿ ಹೇಳ್ಬಿಡ್ತೀನಿ. ಸೊ ಮೋಸ್ಟ್ ಪ್ರಾಬ್ಲಿ ಇವತ್ತು ಹೊಸಪೇಟೆ ತನಕ ಹೋಗ್ಬೋದು, ಇಲ್ಲ ಹೊಸಪೇಟೆ ಇಲ್ಲ ಕುಷ್ಟಗಿ ತನಕ ಹೋಗಿ ಹಾಲ್ಟ್ ಆಗ್ಬೋದು. ನಮ್ಮ ಮೊದಲನೇ ಪ್ಲೇಸ್ ಆಗುತ್ತೆ ಪಂಡ್ರಾಪುರ ಆಗುತ್ತೆ. ಪಾಂಡುರಂಗನ ದರ್ಶನ ಮಾಡಿ ಅಲ್ಲಿಂದ ಶನಿಮಾತ್ಮನ ದರ್ಶನ ಮಾಡಿ ಕರ್ಮದಾತನ ಶಿರ್ಡಿಗೆ ಹೋಗಿ ಗುರುವಿನ ದರ್ಶನ ಮಾಡಿ ಅಲ್ಲಿಂದ ನಾಸಿಕ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ತ್ರೈಂಬಕೇಶ್ವರ್ಗೆ, ಜ್ಯೋತಿರ್ಲಿಂಗ. ಅದಾದಮೇಲೆ ಅಲ್ಲಿಂದ ಉಜ್ಜಯಿನಿ ಮಹಾಕಾಳೇಶ್ವರ. 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಶಕ್ತಿಯುತವಾದಂಥ ಜ್ಯೋತಿರ್ಲಿಂಗ ಉಜ್ಜಯಿನಿ ಮಹಾಕಾಳೇಶ್ವರ. ಅಲ್ಲಿಂದ ಜೈಪುರ್ ರಾಜಸ್ಥಾನ್, ಅಲ್ಲಿಂದ ಅಮೃತ್ಸರ್ ಪಂಜಾಬ್, ವಾಘಾ ಬಾರ್ಡರು, ಗೋಲ್ಡನ್ ಟೆಂಪಲ್ಲು, ಜಿಲಿಯನ್ ವಾಲಾ ಬಾಗ್. ಸೊ ಈ ಥರ ಅಲ್ಲಿಂದ ಜಮ್ಮು, ವೈಷ್ಣೋದೇವಿ, ಅದಾದಮೇಲೆ ಕಾಶ್ಮೀರ. ಸೊ ಇದನ್ನು ಕನಕ್ಪುರ ಟು ಕಾಶ್ಮೀರ ಅಂತಲೂ ಮಾಡ್ಬೋದು, ಚೆನ್ನಾಗಿರುತ್ತೆ ಟೈಟ್ಲು. ಬಟ್ ಅಮರ್ನಾಥ್ ಅಂತ ಎಸ್ಪೆಷಲಿ ಆ ಭಗವಂತನ ಬಾಬಾ ಬರ್ಫಾನಿ ಅಂತ ಹೇಳ್ತಾರೆ. ಬರ್ಫಾನಿ ಅಂತ ಹೇಳಿದ್ರೆ ಹಿಮದಲ್ಲಿ ಆಗುವಂಥ ಶಿವಲಿಂಗ ಆಗಿರೋದ್ರಿಂದ ಅದು ಇವತ್ತು ಶುರುವಾದರೆ ಆಗಸ್ಟ್ 28ಕ್ಕೆ ಅದರ ಯಾತ್ರೆ ಕ್ಲೋಸ್ ಆಗುತ್ತೆ. ಕೇವಲ 45 ದಿವಸ 48 ದಿವಸನೂ ಅಷ್ಟೇ ಅದರ ದರ್ಶನ ಆಗುವಂಥದ್ದು. ನನಗೆ 13ನೇ ತಾರೀಕು ಬುಕಿಂಗ್ ಇರೋದ್ರಿಂದ ಸೊ 10 ದಿವಸ ಅರ್ಲಿಯರ್ ಆಗಿ ಹೊರಟಿದ್ದೀನಿ. ಸೊ ಪ್ರತಿ ಸಾರಿ ವಿಡಿಯೋಸ್ ಮಾಡಿದಾಗ ಯೂಶುವಲಾಗಿ 4 ಜನ ಇರ್ತಾ ಇದ್ವಿ, ನಮ್ಮ ಅತ್ತೆ ಮಾವ, ನಾನು, ನಮ್ಮ ಮನೆಯವಳು. ಈ ಸಾರಿ ನಮ್ಮಮ್ಮ ಕೂಡ ಬಂದಿದ್ದಾರೆ. ನಮ್ಮಮ್ಮನಿಗೆ ಇದೇ ಫಸ್ಟ್ ಲಾಂಗ್ ಟ್ರಿಪ್. ಏನಮ್ಮ, ಫಸ್ಟ್ ಲಾಂಗ್ ಟ್ರಿಪ್ ಶಿರ್ಡಿ ತನಕ ಕರ್ಕೊಂಡು ಹೋಗಿದ್ದೆ, ಫಸ್ಟ್ ಲಾಂಗ್ ಟ್ರಿಪ್ ಇದು. ಸೊ ಬನ್ನಿ, ನಮ್ಮ ಈ ಪ್ರಯಾಣ ಮುಂದುವರ್ಸೋಣ. ಏನಾದರೂ ಇದ್ದರೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಮುಂದೆ ಸಾಕ್ತೀನಿ. ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಏನೇನೆ, ಮಧ್ಯಾಹ್ನದ ಊಟಕ್ಕೆ ಎಲ್ಲೋದ್ಲು ಅವಳು? ಮೊಸರನ್ನ ಚಪಾತಿ ಮಾಡ್ಕೊಂಬಂದಿರೋದ ಇದು? ಚಪಾತಿ ಮುಚ್ಚಿ ಒಲಿ ನೋಣ ಬಂದ್ಬಿಡ್ತಾವೆ. ಮುಚ್ಚಿಬಿಡಿ ಚಪಾತಿನ. ನೋಡಿ, ಇಲ್ಲಿ ಬಾಳೆ ಎಲೆ ಇದೆ. ನಮ್ಮ ಅಮರ್ನಾಥ್ ಯಾತ್ರೆಯ ಮೊದಲನೇ ಊಟ ಏನಿದೆ, ಬಾಳೆ ಎಲೆ ಮೇಲೆ ಹಾಕ್ಕೊಂಡು ಒಳ್ಳೆ ಊಟ ಮಾಡ್ಬೋದು. ಚೆನ್ನಾಗಿರೋ ಎಲೆ ಮೇಲೆ ಇದೆ ಕುಯ್ಕೊಳ್ಳೋಣ, ಸಾಕಾಗತ್ತೆ. ನೋಡ್ಕೊಂಡು ಕಟ್ ಮಾಡಿ. ಎಷ್ಟು ಬೇಕಾಗಿರತ್ತೆ? 4ಕ್ಕೆ ತಾನೇ, 5ಕ್ಕಾ? ಹಿಡ್ಕೊಳಮ್ಮ, ಕಟ್ ಮಾಡ್ತಾಳೆ. ಸಾಕ 4ಕ್ಕೇನೆ? ಸಿರಾ ಇನ್ನು ಒಂದು 25 ಕಿಲೋಮೀಟ್ರ್, 20 ಕಿಲೋಮೀಟ್ರ್ ಇರ್ಬೇಕಷ್ಟೇ. ಇಲ್ಲಿ ಭೋಜನ, ಬಾಳೆ ಎಲೆ. ತಟ್ಟೆ ಕೊಡೋಕ್ಕಿಲ್ಲ ಕೆಳಗಡೆಗೊಂದು? ಹಾಂ, ತಟ್ಟೆ ಕೊಟ್ಬಿಟ್ಟು ಇಟ್ಕೊಳಕ್ಕೆ ಸಲೀಸು. ಅದೇನು ತೊಳೆಯೋದೇನಿಲ್ವೇನಮ್ಮ? ನಮ್ಮಮ್ಮ ಮೊಸರನ್ನ. ಇಲ್ಲಿ ನೀವೇನು ಸರ್, ಇದು ಯಾವ ಸರ್ ದೋಸೆ ಇದು? ದೋಸೆ ಎಲ್ಲ ಆಗಲ್ಲ, ಮೊಸರನ್ನ ತಿನ್ನಕ್ಕೆ, ಚಪಾತಿಗೆ. ಹಾಂ ಹಾಂ. ಚಪಾತಿ ಇದೇನು, ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ಮ. ಹಾಂ, ನಮ್ಮ ಕನಕ್ಪುರ ಟು ಅಮರ್ನಾಥ್ ಯಾತ್ರೆಯ ಮೊದಲನೇ ಊಟ ಚಪಾತಿ, ಬದನೆಕಾಯಿ ಗೊಜ್ಜು, ಅದು ಬಾಳೆ ಎಲೆ ಮೇಲೆ ತಿಂತಾ ಇರೋದು ವಿಶೇಷ. ತುಮಕೂರು ಬಿಟ್ಟು ಇನ್ನೇನು ಆಲ್ಮೋಸ್ಟು ಸಿರಾ ಹತ್ತತ್ರ ಇದ್ದೀವಿ.
ಮೋಸ್ಟ್ ಪ್ರಾಬ್ಲಿ ಸಂಜೆ ಅಷ್ಟೊತ್ತಿಗೆ ಹೊಸಪೇಟೆ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗ್ಬೋದು, ನೋಡೋಣ. ಬನ್ನಿ ಊಟ ಮುಗಿಸಿ ಆಮೇಲೆ ಪ್ರಯಾಣ ಮುಂದುವರ್ಸೋಣ. ನಾವು ಇವಾಗೇನು ಇಲ್ಲಿ ಊಟ ಮಾಡಿದ್ವಿ, ಊಟ ಮಾಡಿ ಹೊರಟ್ವಿ. ಇನ್ನೇನು ಊಟ ಮಾಡಿ ಹೊರಡೋ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಅದು ಆ್ಯಕ್ಚುಲಿ ಸರ್ವಿಸ್ ರೋಡ್. ಅದು ಒಬ್ಬ I-10 ಅವನು. ನಾನು ಎಲ್ಲ ಪ್ಯಾಕ್ ಮಾಡಿ ಲಾಸ್ಟಲ್ಲಿ ಕುಕ್ಕರ್ ಇಡೋದಿತ್ತು, ಕುಕ್ಕರ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ವಿಸ್ ರೋಡಲ್ಲಿ. ಬಂದು ಹೊಡ್ಕೊಂಡು ಹೋದ. ಅದೃಷ್ಟವಶಾತ್ ಏನು ಅಂತ ಹೇಳಿದ್ರೆ ಕುಕ್ಕರ್ಗೆ ಅವ್ನ ಮಿರರ್ ಹೊಡಿತು, I-10 ಮಿರರು. ನನ್ನ ಕೈಗೆ ಹೊಡಿಲಿಲ್ಲ, ನನ್ನ ಕೈಗೆ ಹೊಡೆದ್ರೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಅವ್ನ ಮಿರರ್ ಹೊಡೆದೋಗಿ ಪೂರ್ತಿ. ಸೊ ನಿಲ್ಲಿಸ್ಲಿಲ್ಲ, ಹಾಗೆ ಹೊರಟೋದ. ಎಷ್ಟು ಬೇಜವಾಬ್ದಾರಿಯಾಗಿ ಡ್ರೈವಿಂಗ್ ಮಾಡ್ತಾರೆ, ಅಲ್ಲಿ ಏನು ಸ್ಪೀಡಲ್ಲಿ ಹೋಗಬೇಕು, ಆ ರೋಡ್ ಸೆನ್ಸ್ ಅನ್ನೋದೇ ಎಷ್ಟೋ ಜನ ಕಳ್ಕೊಂಬಿಟ್ಟವ್ರು. ಅದೇ ಬೇಜಾರು. ಬಟ್ ನಿಲ್ಲಿಸ್ಲಿಲ್ಲ, ಕೈಗೇಟಾಗಿದ್ರೆ ಅದ್ರ ಕತೆ ಬೇರೆ ಇತ್ತು. ಕುಕ್ಕರ್ ಹೊಡಿತು, ಗ್ಲಾಸ್ ಪುಡಿ ಆಯಿತು. ರಾಣಿ ಜೇನೆಂದಿಗೂ ಸ್ನೇಹಿತರೆ ನೋಡಿ, ಇಲ್ಲಿ ಹಿರಿಯೂರು ಟೋಲ್ ಹತ್ರನೇ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಯಿಬಾಬಾ ದೇವಸ್ಥಾನ. ತುಂಬ ದೊಡ್ಡ ಸ್ಟ್ಯಾಚ್ಯೂ. ಹೈವೇ ಪಕ್ಕದಲ್ಲೇ, ಟೋಲ್ ಪಕ್ಕದಲ್ಲೇ, ಹಿರಿಯೂರು ಟೋಲ್ ಪಕ್ಕದಲ್ಲೇ. ಇನ್ನೂ ಸ್ವಲ್ಪ ಕೆಲಸಗಳಿದೆ, ಮಾಡ್ತಾ ಇದ್ದಾರೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಯೂಶ್ವಲಾಗೆ ನಾನು ಈ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ಸಂಜೆನ ಲೇಟ್ ಆದರೆ ಇಲ್ಲೇ ಉಳಿಯೋವಂಥದ್ದು. ಸೊ ಇವತ್ತಿನ್ನ ಟೈಮ್ ಬಂದು 4:15. ಸೊ ಇನ್ನೂ ಒಂದು 2 ಅವರ್ 3 ಅವರ್ ಜರ್ನಿ ಮಾಡೋದ್ರಿಂದ ಇವತ್ತು ಇಲ್ಲಿ ಸ್ಟೇ ಇಲ್ಲ ಅಷ್ಟೇ. ನೋಡಿ, ಎಲ್ಲ ಆರ್ಟಿಫಿಷಿಯಲ್ ಆಗಿ ಸ್ಟೋನ್ ಫಾರ್ಮೇಷನ್ ಮಾಡಿ ಚಪಲದಿ ಶಿರಡಿಗೆ ಹೋಗಕ್ಕೆ ಮುಂಚೆನೇ ಮೊದಲನೇ ದರ್ಶನ. ನೋಡಿ ಇಲ್ಲೇ ಕಾಣಿಸುತ್ತೆ ನೋಡಿ ಹೈವೇ. ಇದು ಒಂದು ಟೋಲು. ಇಲ್ಲಿ ನಮ್ಮ ಪ್ರಯಾಣ ಲೆಫ್ಟಿಗೆ ಟರ್ನ್ ಆಗತ್ತೆ ಹೊಸಪೇಟೆ ಕಡೆಗೆ. ಸೀದಾ ಹೋದರೆ ಪೂನಾ, ಬಾಂಬೆ, ಚಿತ್ರದುರ್ಗ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಯ್ತಮ್ಮ ಕಾಫಿ? ನಿಂಗೆ ಸ್ಯಾಟಿಸ್ಫೈ ಆಯ್ತಾ? ಫಿಲ್ಟರ್ ಕಾಫಿ ಚೆನ್ನಾಗಿದೆಯಾ? ಫಿಲ್ಟರ್ ಕಾಫಿ ಚೆನ್ನಾಗಿದೆಯಾ? ಟೀ ಇನ್ನ ಚೆನ್ನಾಗಿದೆ. ಟೀ ಹೆಂಗಿದೆ ಸರ್? ಏಲಕ್ಕಿ ಟೀ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಟೀ ತೊಗೊಳ್ಳ ಕಾಫಿ ತೊಗೊಳ್ಳ ಹೇಳಿ, ನಾನು ಟೀನೇ ತೊಗೋತೀನಿ ನಿಮ್ಮ ಜೊತೆ ಕಂಪ್ನಿಗೆ. ಟೀನೇ ಚೆನ್ನಾಗಿದೆ. ನಿಮಗೆ ಕಂಪ್ನಿ ನಾನು ಟೀ. ಯಾವುದು ಹೋಟೆಲ್ ಆನಂದ್ ವಿಹಾರ್ ಅಂತ ಹೇಳಿ ಹುಲ್ಕೆರೆ ಹೈವೇ ಪಕ್ಕದಲ್ಲೇ ಇದೆ. ಇಲ್ಲಿಂದ ಇನ್ನು ಮುಂದಕ್ಕೆ ಹೋದರೆ ನಾವು ಮಾಡ್ಕೋಬೇಕಷ್ಟೇ, ಕಾಫಿಗಳು ಸಿಕ್ಕಲ್ಲ ಇನ್ನು ಅಲ್ವಾ? ಚಿತ್ರದುರ್ಗ ಬಿಟ್ಟು ಟುವರ್ಡ್ಸ್ ಹೊಸಪೇಟೆ ಇನ್ನೊಂದು 80 ಕಿಲೋಮೀಟರ್ ಬೇಕು ಹೊಸಪೇಟೆ. ಕಾಫಿ ಜಾಸ್ತಿ ಸ್ಟ್ರಾಂಗ್ ಆಯ್ತು, ಬಟ್ ಟೀ ಅಲ್ಟಿಮೇಟ್ ಆಗಿತ್ತು. ಟೀ ಸಖತ್ತಾಗಿ ಮಾಡಿದ.